The next question ನೋಡ್ಕೊಳ್ಳಿ. The probability distribution of a finite random variable x is given by the following table. xi ಕೊಟ್ಟಿದ್ದಾರೆ ಮತ್ತು p of xi ಕೊಟ್ಟಿದ್ದಾರೆ. Find the value of k, mean and variance. ಇದನ್ನ ಯಾವ ಥರ ಮಾಡೋದು ನೋಡಿ. First, for finite probability distribution ಅಥವಾ ಫಾರ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಥವಾ ಫಾರ್ ಡಿಸ್ಕ್ರೀಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಥವಾ ಫಾರ್ ವ್ಯಾಲಿಡ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಯಾವುದಾದ್ರೂ ಬರೀಬೋದು. ಅರ್ಥ ಆಗ್ತಿದೆಯಾ? ವಿ ಮಸ್ಟ್ ಹ್ಯಾವ್ p of x should be greater than or equal to 0 for all x. Therefore ಇಲ್ಲಿ xi ಯೂಸ್ ಮಾಡಿ, ಇಲ್ಲಿ p of ಏನಿರುತ್ತೆ ಅದು ಇಲ್ಲಿ ಯೂಸ್ ಮಾಡಿ ಅಷ್ಟೇ. k should be greater than or equal to p of x ಬರೆದು ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿರೋದನ್ನ ಯೂಸ್ ಮಾಡಿ. ಆಲ್ಸೋ summation of p of xi is equal to 1. ಇದು ಅಷ್ಟೇ, p of x ಬರೆದು ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿರೋದನ್ನ ಯೂಸ್ ಮಾಡಿ, ಒಳ್ಳೆಯದು. ಈಗ summation of p of xi ಅಂದರೆ 0.1 ಪ್ಲಸ್ k ಪ್ಲಸ್ 0.2 ಪ್ಲಸ್ 2k ಪ್ಲಸ್ 0.3 ಪ್ಲಸ್ k ಪ್ಲಸ್ is equal to 1. ಅಂದರೆ ಇದನ್ನ ಆ್ಯಡ್ ಮಾಡಬೇಕು. 0.1 ಪ್ಲಸ್ k, 0.2 ಪ್ಲಸ್ 2k, 0.3 ಪ್ಲಸ್ k. ಆಮೇಲೆ ಇದನ್ನ ನೋಡಿ, 0.1 ಪ್ಲಸ್ 0.2 ಪ್ಲಸ್ 0.3 ಆ್ಯಡ್ ಮಾಡಿದ್ರೆ 0.6 ಬರುತ್ತೆ. ಎಷ್ಟು ಬಂತು? 0.6. ಇದು 1 ಪ್ಲಸ್ 2 3, 3 ಪ್ಲಸ್ 1 4k is equal to 4k is equal to 1. ಈ ಪ್ಲಸ್ 0.6 ಈ ಕಡೆ ಬಂದರೆ ಮೈನಸ್ 0.6 ಆಗುತ್ತೆ. 1 ಮೈನಸ್ 0.6 ಅಂದರೆ 0.4, k ಅಂದರೆ 0.4/4 ಅಂದರೆ 0.1 ಬರುತ್ತೆ. k ವ್ಯಾಲ್ಯೂ ಒಂದು 0.1 ಬೇಕಾದ್ರೆ ಮಾಡಿಕೊಳ್ಳಿ. 0.4 ಡಿವೈಡ್ ಬೈ 4 is 0.1. ಗೊತ್ತಾಯ್ತಲ್ವ? ಕೆ ವ್ಯಾಲ್ಯೂ ಫೈಂಡ್ ಮಾಡಿದ ತಕ್ಷಣ ಏನು ಮಾಡಬೇಕು? ಮೀನ್ ಆ್ಯಂಡ್ ವೇರಿಯನ್ಸ್. ಈಗ ಮೀನ್ ಆ್ಯಂಡ್ ವೇರಿಯನ್ಸ್ ಕೇಳಿದ್ರೆ ಫಸ್ಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರ್ಕೋಬೇಕು. ದ probability distribution is as follows. ಇಲ್ಲಿ xi ಬರ್ಕೊಳ್ಳಿ, ಇಲ್ಲಿ p of xi ಬರ್ಕೊಳ್ಳಿ. xi ಒಂದು ನೋಡಿ, ಇದು ಸೇಮ್ -2 -1 0 1 2 3 -2 -1 0 1 2 3. p of xi ಒಂದು 0.1 k ಅಂದರೆ ಇಲ್ಲಿ 0.1, k ಆಲ್ಸೋ 0.1. ಅಂದರೆ ಏನಾಗುತ್ತೆ? ಫಸ್ಟು 0.1, ಸೆಕೆಂಡ್ ಆಲ್ಸೋ 0.1. ನೆಕ್ಸ್ಟ್ ಬಂದು 0.2, 2 ಇಂಟು 0.1, ಆಮೇಲೆ 0.3 ಮತ್ತೆ ಕೆ ಅಂದರೆ 0.3 ಅಗೇನ್ ಇಸ್ 0.1. ಈಗ ಏನು ಮಾಡಬೇಕು? ನೆಕ್ಸ್ಟ್ ಇಷ್ಟ ಆದ ತಕ್ಷಣ ಫೈಂಡ್ ಮೀನ್ ಆ್ಯಂಡ್ ವೇರಿಯನ್ಸ್. ಈಗ ಮೀನ್ ಏನು ಫಾರ್ಮುಲಾ? ಇದಕ್ಕೆ ಮ್ಯೂ ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಮೀನ್ಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ xi ಇಂಟು p of xi. ನೋಡಿ, -2 ಇಂಟು 0.1, -1 ಇಂಟು 0.1, 0 ಇಂಟು 0.2, 1 ಇಂಟು 0.2, 2 ಇಂಟು 0.3, 3 ಇಂಟು 0.1. ಈಗ ನೋಡಿ, ಇದನ್ನ ಬೇಕಾದ್ರೆ ಬರ್ಕೋಬೋದು.
ಅಥವಾ ಡೈರೆಕ್ಟ್ ಆನ್ಸರು ಬರಿಬೋದು. ಅರ್ಥ ಆಗ್ತಿದೆಯಾ? ಆನ್ಸರ್ ಡೈರೆಕ್ಟಾಗಿ ಇದು ಮಾಡೋದು ಯಾವ ಥರ ಹೇಳ್ತೀನಿ ನೋಡಿ. ಇದು ನೋಡಿ, ಮೋಡ್ ಹೊಡೆದು 3 ಸ್ಟಾರ್ಟ್ಗೆ ಹೋಗಿ ಅದರಲ್ಲಿ 2 ವೇರಿಯೇಬಲ್ ಸೆಲೆಕ್ಟ್ ಮಾಡಿ. 2 ಇಲ್ಲಿ XY ಹೊಡೀರಿ. X ಬಂದು -2, ಇದು X ಎಕ್ಸಲ್ಲಿ X ಹೊಡೀರಿ. -1, 0, 1, 2, 3. ಆಮೇಲೆ ಏನು ಮಾಡಿ, -2ಗೆ 0.1, -1ಗೆ 0.1, 0ಗೆ 0.2, 1ಗೆ 0.2, 2ಗೆ 0.3, 3ಗೆ 0.1. ಇಲ್ಲಿ AC ಹೊಡೀರಿ. ಮಿಷನ್ ಮಾಡಬೇಕು. ಶಿಫ್ಟ್ 1, 3 ಸಮೇಷನಲ್ಲಿ ಸಮೇಷನ್ ಆಫ್ XY ಮಾಡಬೇಕು. ದಟ್ ಈಸ್ 5 ಈಕ್ವಲ್ 0.8. ನೋಡಿ, ಮೀನ್ ಆದ ತಕ್ಷಣ ವೇರಿಯನ್ಸ್ಗೆ ಫಾರ್ಮುಲಾ ಬಂದು xi² P of xi ಪ್ಲಸ್ ಮೈನಸ್ μ². ಇದು ಫಾರ್ಮುಲಾ. ಸಮೇಷನ್ ಆಫ್ x² y ಇದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ AC ಹೊಡೆದು ಇಲ್ಲಿ x² P of xi ಅಂದರೆ ಇಲ್ಲಿ -2² × 0.1, -1² 0.1 ಆ ಥರ ಬರ್ಕೊಂಡು ಮಾಡಬೇಕು. ಡೈರೆಕ್ಟ್ ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ, x² y ಇಲ್ಲೇನು ಮಾಡಬೇಕು, ಶಿಫ್ಟ್ 1, ಆಮೇಲೆ ಸಮ್ಮಲ್ಲಿ 3, ಅದರಲ್ಲಿ x² y 7 ಈಕ್ವಲ್ 2.8. ನೋಡಿ, x² y ಬಂದು 2.8 ಮೈನಸ್ μ ಅಂದರೆ 0.8 ಹೋಲ್ ಸ್ಕ್ವೇರ್. That is 2.8 minus 0.8 square is 2.16. Variance is 2.16. Is the answer. Please like, share and subscribe. Thank you. Please share maximum. ಜಾಸ್ತಿ ವಿಡಿಯೋನ ರೀಚ್ ಮಾಡಿಸಿ. ಥ್ಯಾಂಕ್ ಯು. ನಿಮಗೆ ಅರ್ಥ ಆಗ್ತಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.